ಕೇವಲ ನರೇಂದ್ರ ಮೋದಿ ಅವರನ್ನ ದೂಷಣೆ ಮಾಡೋದ್ರಿಂದ, ಟೆರರಿಸ್ಟ್ ಅನ್ನೋದ್ರಿಂದ ಭಾರತದಲ್ಲೇ ಈ ಒಂದು ಹೇಳಿಕೆ ಉಳಿಯಲ್ಲ. ಈ ಹೇಳಿಕೆ ವಿದೇಶದಲ್ಲಿ ಕೂಡ ಪ್ರಚಾರ ಆಗುತ್ತೆ. ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೊಟ್ಟಂತ ಹೇಳಿಕೆಯನ್ನ ನಮಗಿಂತ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ತೋರಿಸ್ತಾರೆ, ನಮಗಿಂತ ಹೆಚ್ಚಾಗಿ ಬೇರೆ ದೇಶದಲ್ಲಿ ಅಫ್ಘಾನಿಸ್ತಾನದಲ್ಲಿ ತೋರಿಸ್ತಾರೆ. ಯಾಕೆಂದ್ರೆ ಅವರೆಲ್ಲರಿಗೂ ಬೇಕಾಗಿರುವಂತದ್ದು ಮೋದಿಯನ್ನ ಡೌನ್ ಮಾಡುವಂತದ್ದು ವಿದೇಶಿಯರಿಗೆ. ಅದೇ ಒಂದು ಕೆಲಸವನ್ನ ಇವತ್ತು ಕುಮ್ಮಕ್ಕು ಕೊಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಮಾಡ್ತಾ ಇದ್ದಾರೆ. ವಿದೇಶಗಳ ಏಜೆಂಟ್ ಇವರು ವಿದೇಶಿ ಏಜೆಂಟ್ ಆಗಿ ನಡ್ಕೊಂತಿದ್ದಾರೆ. ಸೊರೋಸಿದ ಏಜೆಂಟ್ ಆಗಿ ನಡ್ಕೊಂತ ಇದ್ದಾರೆ. ಜಾರ್ಜ್ ಸೊರೋಸಿದ ಏಜೆಂಟ್ ಯಾರು ಅಂತಂದ್ರೆ ಅದು ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರ ಹೇಳಿಕೆಗೆ, ಅವರ ಮಾನಸಿಕತೆಗೆ ತಕ್ಕಂತೆ ಇವರು ಕುಣಿಯುವಂತ ಕೆಲಸ ಇವತ್ತು ಭಾರತದಲ್ಲಿ ಆಗ್ತಾ ಇದೆ. ಮೊನ್ನೆ ಏನ್ ಹೇಳಿದ್ರು, ಮುಸಲ್ಮಾನರನ್ನ ಒಂದು ಸಮುದಾಯವನ್ನ ತೃಪ್ತಿ ಮಾಡೋದಕ್ಕಾಗಿ ಅವರ ಸಭೆಯಲ್ಲಿ ಹೇಳ್ತಾರೆ, ನೀವು ನಮಾಜ್ ಮಾಡ್ತೀರಾ, ನಮಾಜಿನ ಸಂದರ್ಭದಲ್ಲಿ ವಿಷದ ಹಾವು ಬಂದ್ರೆ ಅದನ್ನು ಒಡೆದು ಸಾಯಿಸ್ತೀರಾ ನಮಾಜಿಂದ ಎದ್ದು. ಅದೇ ರೀತಿ RSS ಮತ್ತು ಬಿಜೆಪಿ ಅವರನ್ನ ನೀವು ಹೊಡಿಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದ್ರೆ ಇವರು ಅಟೆಂಪ್ಟ್ ಟು ಮರ್ಡರ್, ಈ ಕೇಸನ್ನು ಅವರ ಮೇಲೆ ಹಾಕಬೇಕು. RSS ಅವರನ್ನ, ಬಿಜೆಪಿ ಅವರನ್ನ ಹೊಡೆದು ಸಾಯಿಸಿ ಅಂದ್ರೆ ದೇಶದಲ್ಲಿ ದಂಗೆ ಎಬ್ಬಿಸುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದು. ಕರ್ನಾಟಕದ ಒಬ್ಬ MLC ವಿಧಾನ ಪರಿಷತ್ತಿನ ಸದಸ್ಯ ಹೇಳಿದ್ರು, ಬಾಂಗ್ಲಾದ ರೀತಿಯಲ್ಲಿ ದಂಗೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಆಗ್ಬೇಕನ್ನುವಂತ ಮಾತನ್ನು ಹೇಳಿದ್ದು. ಅದರ ಮುಂದುವರಿದ ಭಾಗವನ್ನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ದೇಶದ ಪ್ರಧಾನಿಯವನ್ನ ಟೆರರಿಸ್ಟ್ ಅಂತ ಹೇಳಿರುವಂತದ್ದು ಇದು ನಮ್ಮ ದೇಶದಲ್ಲಿ ಮಾತ್ರ ಹಾಗೆ ಹೇಳಿ ಉಳ್ಕೊಳ್ಳಕ್ಕೆ ಸಾಧ್ಯ. ಯಾವುದೇ ದೇಶದ ಪ್ರಧಾನಿಯನ್ನ ಆ ದೇಶದ ಜನ ಆ ರೀತಿ ಕರೆಯಲ್ಲ. ಯಾಕಂದ್ರೆ ದೇಶದ ಪ್ರಧಾನಿ ದೇಶಕ್ಕೆ ಪ್ರಧಾನಿ, ಅವ್ರು ಯಾವುದೋ ಒಬ್ಬ ಪಕ್ಷದ ನಾಯಕ ಅಲ್ಲ. ಮನಮೋಹನ್ ಸಿಂಗ್ ಇದ್ದಾಗ ಮನಮೋಹನ್ ಸಿಂಗ್ ಕೇವಲ ಕಾಂಗ್ರೆಸ್ಸಿನ ನಾಯಕ ಆಗಿರ್ಲಿಲ್ಲ, ಅವರು ದೇಶದ ಪ್ರಧಾನಿ ಆಗಿದ್ರು. ಅವರಿಗೆ ಸಿಗುವ ಗೌರವ ದೇಶಕ್ಕೆ ಸಿಗುವ ಗೌರವ, ಅವರಿಗೆ ಆಗುವಂತ ಅವಮಾನ ಅದು ದೇಶಕ್ಕೆ ಆಗುವ ಅವಮಾನ ಅಂತ ನಾವು ಅನ್ಕೊಂತ ಇದೀವಿ. ಆದ್ರೆ ಕಾಂಗ್ರೆಸ್ ಅವರು ಕೇವಲ ರಾಜಕಾರಣ ಮಾತ್ರ ನೋಡ್ತಾ ಇದ್ದಾರೆ, ಪಕ್ಷ ರಾಜಕಾರಣ ನೋಡ್ತಾ ಇದ್ದಾರೆ. ತನಗೆ ಕುರ್ಚಿ ಸಿಕ್ಕಿಲ್ಲ ಅಂದ್ರೆ ಎಲ್ಲರೂ ಭಯೋತ್ಪಾದಕರು, ತನಗೆ ಕುರ್ಚಿ ಸಿಕ್ಕರೆ ಎಲ್ಲವೂ ಸರಿ ಇದೆ. ಇದು ಕಾಂಗ್ರೆಸ್ಸಿನ ಮಾನಸಿಕತೆ, ದೇಶ ವಿರೋಧಿ ಮಾನಸಿಕತೆಯನ್ನು ಇವತ್ತು ಕಾಂಗ್ರೆಸ್ ತೋರಿಸ್ತಾ ಇದೆ. ಅದಕ್ಕಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪದೇ ಪದೇ ದೇಶದ ಪ್ರಧಾನಿಗೆ ಅವಮಾನ ಮಾಡುವಂತದ್ದು, ದೇಶದ ರಾಷ್ಟ್ರೀಯ ಸಂಘಟನೆಗಳಿಗೆ, ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡುವಂತದನ್ನು ಮಾಡ್ತಾ ಇದ್ದಾರೆ. ಒಡೆದು ಸಾಯಿಸಿ ಅನ್ನುವಂತ ಪದಕ್ಕಿಂತ ದೊಡ್ಡ ಪದ, ಚಿಕ್ಕ ಪದ ಯಾವುದು? ಇನ್ನು ಟೆರರಿಸ್ಟ್ ಅನ್ನುವಂತ ಪದಕ್ಕಿಂತ ಕೆಟ್ಟ ಪದ ಇನ್ಯಾವುದು? ದೇಶದ ಪ್ರಧಾನಿಗೆ ಈ ರೀತಿ ಹೇಳಿ ಇವತ್ತು ಅದನ್ನ ವಿಡ್ರಾ ಮಾಡಕ್ಕೆ ನೋಡ್ತಾ ಇದ್ದಾರೆ. ಇದನ್ನ ದೇಶದ ಜನ ಒಪ್ಪಲ್ಲ. ನಾನು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರಿಗೆ, ವಿಪಕ್ಷದ ನೇತಾರರಿಗೆ, ಅಧ್ಯಕ್ಷರಿಗೆ ಇವತ್ತು ಆಗ್ರಹ ಮಾಡ್ತೀನಿ, ಸೋನಿಯಾ ಗಾಂಧಿ ಅವರಿಗೆ ಆಗ್ರಹ ಮಾಡ್ತೀನಿ, ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ಬೇಕು, ಅವರನ್ನ ವಿಪಕ್ಷದ ನೇತಾರ ಸ್ಥಾನದಿಂದ ತಕ್ಷಣ ಕಿತ್ತಾಕ್ಬೇಕು ಮತ್ತು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶದ ಕ್ಷಮೆಯನ್ನು ಯಾಚನೆ ಮಾಡಬೇಕು, ಓಪನ್ ಆಗಿ ಮಾಡಬೇಕು, ಬಂದು ಕಿವಿಯಲ್ಲಿ ಹೇಳೋದಲ್ಲ. ಇವತ್ತು ದೇಶದ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಯಾಕಂದ್ರೆ ಈ ಸುದ್ದಿ ಕೇವಲ ನಮ್ಮ ದೇಶದಲ್ಲಿ ಹೋಗಿಲ್ಲ, ಈ ಸುದ್ದಿ ನಮ್ಮ ವಿರೋಧಿಗಳು ಯಾರಿದ್ದಾರೆ, ನಮ್ಮ ವಿರೋಧವಾಗಿ ಅಥವಾ ನಮ್ಮ ಮೇಲೆ ಮತ್ಸರ ಯಾವ ದೇಶ ತೋರಿಸ್ತಾರೆ ಆ ಎಲ್ಲ ದೇಶಗಳಲ್ಲಿ ಈ ಸುದ್ದಿ ಓಡಾಡ್ತಾ ಇದೆ. ಅಂದ್ರೆ ಯಾವ ಸಂದೇಶ ಇವತ್ತು ಜಗತ್ತಿಗೆ ನೀವು ಕೊಡಕ್ಕೆ ಹೊರಟಿದ್ದೀರಿ, ಇದು ಸರಿಯಾಗಬೇಕಾಗಿದೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತಕ್ಷಣ ವಿಪಕ್ಷದ ನೇತಾರರಿಂದ ಮತ್ತು ಅಧ್ಯಕ್ಷ ಸ್ಥಾನದಿಂದ ಕೈಬಿಡಿ ಮತ್ತು ದೇಶದ ಕ್ಷಮೆಯನ್ನು ಯಾಚನೆ ಮಾಡುವಂತ ಆಗ್ರಹವನ್ನು ನಾನು ಮಾಡ್ತಾ